ಹವಾಮಾನ ಬದಲಾದರೆ ಅಥವಾ ಏನಾದ್ರೂ ತಂಪಾಗಿಬಿಟ್ರೆ ಕಂಟಿನ್ಯೂ ಈ ತೊಂದರೆಯನ್ನ ನಾನು ಅನುಭವಿಸ್ತಿದ್ದೆ. ಹಂಗಾಗಿ ಈ ತರದ್ದು ತೊಂದರೆ ಇರುವಾಗ ಅದನ್ನ ಕಂಟ್ರೋಲ್ ಮಾಡುವಂತ ಅಥವಾ ನಿಯಂತ್ರಣ ಮಾಡುವಂತ ಕಾರಣಕ್ಕಾಗಿ ಯಾವಾಗ್ಲೂ ಜಂಡು ಬಾಮ್ ಹಾಕಿ ಮುಖ ಕಾಯಿಸ್ಕೊಳ್ಳೋದು, ಅದು ಉಸಿರಾಟ ಆಗ್ಬೇಕಾದ್ರೆ ಹಂಗ ಮುಖ ಕಾಯಿಸ್ಕೊಂಡ್ರೆ ಮಾತ್ರ ಹಬೆ ತಗೋಬೇಕು ಮ್ಯಾಲ್ ಬೆಡ್ಶೀಟ್ ಹಾಕೊಂಡು, ಅವಾಗ ಮುಖ ಎಲ್ಲ ಹಂಗಾಗಿರೋದು. ಎಷ್ಟು ಸಿವಿಯರ್ ತೊಂದರೆ ಇದು ನನಗಂದ್ರೆ ಬಹುತೇಕ ಇದರಿಂದನೇ ಬೇರೆ ಬೇರೆ ತೊಂದರೆಗಳೆಲ್ಲ ಸ್ಟಾರ್ಟ್ ಆಯ್ತು. ಸುಮಾರು ಒಂದು 45 ವರ್ಷ ಈ ತೊಂದರೆಯಿಂದ ಸಫರ್ ಆಗಿರೋದನ್ನ. ಹಂಗಾಗಿ ಈ ಇಮ್ಯುನಿಟಿ ಅಂದ್ರ ನನಗ್ ಮೊದಲು ಗೊತ್ತೇ ಇಲ್ಲ, ಇಷ್ಟೆಲ್ಲ ತೊಂದರೆ ಆಗ್ತಿದ್ರು ಈ ಇಮ್ಯುನಿಟಿ ಅಥವಾ ಇಮ್ಯೂನ್ ಅನ್ನೋದ್ರದ್ದು ಕಲ್ಪನೆಯೂ ಇಲ್ಲ ನನಗೆ. ಎಸ್ ಥ್ಯಾಂಕ್ಸ್, ನನ್ ಫೋಟೋ ಹಾಕಿದವ್ರಿಗೆ ಫೋಟೋ ತೆಗೆದ್ ಬಿಡ್ರಿ. ಇವತ್ತು ಈ ವಿಷಯದ ಮೇಲೆ ಇಲ್ಲಿ ಬಂದ ಮೇಲೆ ನಾನು ನನ್ನನ್ನ ಎಷ್ಟು ಚೆನ್ನಾಗಿ ಮಾಡ್ಕೊಂಡೆ ಅನ್ನೋದಕ್ಕೆ ಇವತ್ತಿನ ಟಾಪಿಕ್ ನಾನು ತುಂಬಾ ಚೆನ್ನಾಗಿ ನಿಮಗೆ ಹೇಳಬಲ್ಲೆ ಇದೆ. ಇವತ್ತು ನನ್ನ ಮುಖ ನೋಡಿದ್ರೆ, ಅಲ್ಲಿ ಮುಖ ನೋಡಿದ್ರೆ, ಆ ಮುಖಕ್ಕೂ ಈ ಮುಖಕ್ಕೂ ಆಗಿರುವಂತ ವ್ಯತ್ಯಾಸ ನೋಡಿದ್ರೆ ಈ ವಿಷಯದ ಮೇಲೆ ನನಗೆ ತುಂಬಾ ಆಳವಾಗಿ ಗೊತ್ತಿದೆ ಅಂತ ನಿಮಗೆ ಅರ್ಥ ಆಗತ್ತೆ. ಹಂಗ ನನ್ನನ್ನು ನಾನು ರೆಡಿ ಮಾಡ್ಕೊಂಡಿರೋದು ಇವತ್ತು. ಇದಕ್ಕೆ ನನಗೆ ಹೆಲ್ಪ್ ಮಾಡಿರೋದು ನನ್ನ ಕೋಚ್, ಕಮ್ಯುನಿಟಿ, ಮತ್ತೆ ಇಲ್ಲಿರುವಂತಹ ನ್ಯೂಟ್ರಿಷನ್, ಬಹಳ ಅದ್ಭುತವಾಗಿರುವಂತಹ ನ್ಯೂಟ್ರಿಷನ್ ಪ್ರಾಡಕ್ಟ್ಗಳಿರೋದು. ಶರೀರವನ್ನ ಯಾವ ಎಂಗಲಲ್ಲಿ ಬೇಕಾದರೂ ಚೆನ್ನಾಗಿ ಮಾಡಬಲ್ಲದು, ಯಾವುದೇ ಎಂಗಲಲ್ಲಿ ಇರ್ಲಿ ಅದು ಅನಾರೋಗ್ಯ ಅನ್ನುವಂಥದ್ದು. ಆಕ್ಚುಲಿ ಈ ವಿಷಯದ ಬಗ್ಗೆ ಮುಂದಿನ ಅರ್ಧ ಗಂಟೆಯಲ್ಲಿ ನಿಮಗೆ ತುಂಬಾ ತಿಳ್ಕೊಳ್ಳಿಕ್ಕಿದೆ. ಯಾವಾಗ ಈ ಹವಾಮಾನ ಅಂತ ಏನ್ ಬರ್ತದ, ಶರೀರಕ್ಕೆ ರೋಗಗಳು ಹರಡುವಂಥದ್ದು, ಸೋಂಕುಗಳು ತಗುಲುವಂಥದ್ದು ಹವಾಮಾನದಲ್ಲಿ ಏರುಪೇರು ವೈಪರೀತ್ಯಗಳಾದಾಗ ಸಾಮಾನ್ಯವಾಗಿ ಬರ್ತಾವೆ. ಈ ಹವಾಮಾನ ಬದಲಾದಾಗ ಈಗ ಹೊರಗಡೆ ಎಲ್ಲ ತಂಪಿದೆ, ಮಳೆ ಆಗ್ತಾ ಇದೆ. ನಮ್ಮ ಹಿರಿಯರ ಹಿಂದೆ ಇಂಥ ಟೈಮಲ್ಲಿ ಕಷಾಯ ಕುಡಿಯೋರು ಗೊತ್ತಲ್ಲ, ಶುಂಠಿ ಕಷಾಯ ಮಾಡೋದು ಅಥವಾ ಏನೇನೋ ಹಾಕೆಲ್ಲ ಮಾಡೋರು. ಈ ಕಷಾಯಕ್ಕೂ ಅನಾರೋಗ್ಯಕ್ಕೂ, ಗಂಜಿಗೂ ಅನಾರೋಗ್ಯಕ್ಕೂ, ಈ ಬಿಸಿ ನೀರಿಗೂ ಅನಾರೋಗ್ಯಕ್ಕೂ ಒಂದು ನಂಟಿದೆ. ಬಿಸಿ ನೀರು ಕುಡಿಯಾಕತ್ತಿದ್ರ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಕರೆಕ್ಟ್ ಅಲ್ಲ? ಹಿಂದಿನಿಂದ ಹಿಂಗೆ ಇದೆ ಇದು. ಬಿಸಿ ನೀರು ಕುಡಿತಾರಂದ್ರೆ ಅವ್ರದ್ದು ಆರೋಗ್ಯ ಸೂಕ್ಷ್ಮ ಇದೆ, ಕಷಾಯ ಕುಡಿತಾರಂದ್ರ ಆರೋಗ್ಯ ಸೂಕ್ಷ್ಮ ಆಗಿದೆ, ಗಂಜಿ ಕುಡಿತಾರಂದ್ರ ಆರೋಗ್ಯ ಸೂಕ್ಷ್ಮ ಆಗಿದೆ ಅಂತ ಹಿಂದ್ ಅನ್ಕೊಳ್ಳೋರು. ಅವಾಗಿಂದ ಇದರ ವಿರುದ್ಧ ನಾವು ಅನಾರೋಗ್ಯದ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ಬಾಡಿಗೆ ಇವುಗಳನ್ನು ಕೊಡ್ತಿದ್ರು. ಕಷಾಯ ಕೊಡ್ತಿದ್ರು, ಗಂಜಿ ಕೊಡ್ತಿದ್ರು, ಬಿಸಿ ನೀರು ಕೊಡ್ತಿದ್ರು. ಇವತ್ತಿನ ಸಂದರ್ಭಕ್ಕೆ ಅವು ಎಲ್ಲನೂ, ಅವಾಗೇನವ್ರಿಗೆ ಇಮ್ಯುನಿಟಿ ಅಂತ ಏನ್ ಗೊತ್ತಿತ್ತೋ ಗೊತ್ತಿಲ್ಲೋ, ಬಟ್ ಈ ಇಮ್ಯುನಿಟಿ ಅನ್ನೋದು ಶರೀರ ರೋಗದ ವಿರುದ್ಧ ಹೋರಾಟ ಮಾಡುವಂತ ಒಂದು ಪವರ್. ಅದು ತಾಯಿ ಗರ್ಭದಿಂದಾನೇ ಶರೀರ ಇದನ್ನ ತಗೊಂಡು ಬಂದಿರುತ್ತೆ ಈ ಇಮ್ಯುನಿಟಿಯನ್ನು. ಈ ಇಮ್ಯುನಿಟಿಯಲ್ಲಿ 2 ಟೈಪ್ಸ್ ಇದೆ, ಪ್ರಮುಖವಾಗಿ 2 ಟೈಪ್ಸ್ ಇದೆ. ಒಂದು ಇನ್ನೇಟ್ ಇಮ್ಯುನಿಟಿ ಅಂತ ಕರಿತೀವಿ ನಾವು, ಅಂದ್ರ ಇದನ್ನ ಹುಟ್ಟಿನಿಂದ ನಾವು ತಗೊಂಡು ಬಂದಿರೋದು, ನಮ್ಮ ಶರೀರ ಹೊತ್ತುಕೊಂಡೇ ಬಂದದ ಇನ್ನೇಟ್ ಇಮ್ಯುನಿಟಿ, ನ್ಯಾಚುರಲ್ ಬಂದಿರೋದು. ಇನ್ನೊಂದು ಅಡ್ಯಾಪ್ಟಿವ್ ಇಮ್ಯುನಿಟಿ ಅಂತ ಕರಿತೀವಿ, ನಾವು ಗಳಿಸ್ಕೊಳ್ಳಿಕ್ಕೆ ಬರ್ತದೆ ಇಮ್ಯುನಿಟಿಯನ್ನು. ನನ್ನ ಹತ್ರ ಇಲ್ಲದಿರುವಂತಹ ಇಮ್ಯುನಿಟಿಯನ್ನು ನಾನೇ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ, ಅದು ಅಡಾಪ್ಟಿವ್ ಇಮ್ಯುನಿಟಿ, ಗಳಿಸಿದಂತಹ ಇಮ್ಯುನಿಟಿ ಅಂತ ಕರಿತೀವಿ ನಾವು. ಈ ಇನ್ನೇಟ್ ಇಮ್ಯುನಿಟಿ ಮತ್ತು ಅಡಾಪ್ಟಿವ್ ಇಮ್ಯುನಿಟಿಗಳು ಶರೀರವನ್ನ ಸುರಕ್ಷಿತವಾಗಿ ಕಾಪಾಡಲಿಕ್ಕೆ ಕೆಲಸ ಮಾಡ್ತವೆ. ಈ 2 ಟೈಪ್ಸ್ ಇಮ್ಯುನಿಟಿಗಳು ಇನ್ನೇಟ್ ಎಷ್ಟಿರ್ಬೇಕು ಆ ಪ್ರಮಾಣಕ್ಕೆ ತಾಯಿ ತಂದೆ ಅವರಿಂದ ನಮಗ್ ಸಿಕ್ಕಿರುತ್ತೆ. ಅದು ಈ ಅಡಾಪ್ಟಿವ್ ಏನೈತಲ್ಲ, ನಾವು ಇದನ್ನು ಗಳಿಸ್ಕೋಬಹುದು, ಇದನ್ನ ತುಂಬಾ ಚೆನ್ನಾಗಿ ಗಳಿಸ್ಕೊಳ್ಳಿಕ್ಕೆ ಬರುತ್ತೆ ಇದನ್ನ ಅಡಾಪ್ಟಿವ್ ಇಮ್ಯುನಿಟಿಯನ್ನು. ಇಮ್ಯುನಿಟಿ ಚೆನ್ನಾಗಿದ್ದು ಬಿಟ್ರೆ ನಮಗೆ ಯಾವುದೇ ರೋಗ ಬಂದ್ರೂ ನಮ್ಮನ್ನು ಬಾಧಿಸೋದಿಲ್ಲ, ಸೋಂಕುಗಳು ಸಾಂಕ್ರಾಮಿಕಗಳು ನಮ್ಮನ್ನು ಟಚ್ ಮಾಡೋದಿಲ್ಲ, ಹವಾಮಾನದ ಏರುಪೇರು ಮತ್ತು ವೈಪರೀತ್ಯಗಳು ನಮಗೇನು ಮಾಡೋದಿಲ್ಲ. ನಮಗೆ ಯಾವಾಗಲೂ ಕೆಮ್ಮು ಬರೋದಿಲ್ಲ, ನೆಗಡಿ ಬರೋದಿಲ್ಲ, ಸುಸ್ತಾಗೋದಿಲ್ಲ, ಸೋಲಾಗೋದಿಲ್ಲ, ಚರ್ಮದ ಮೇಲೆ ಹವಾಮಾನಕ್ಕೆ ಸಂಬಂಧಪಟ್ಟಂತಹ ಏನೂ ವ್ಯತ್ಯಾಸಗಳು ಆಗೋದೇ ಇಲ್ಲ ಇಮ್ಯುನಿಟಿ ಚೆನ್ನಾಗಿದ್ರೆ. ಅದು ಇನ್ನೇಟ್ ಇಮ್ಯುನಿಟಿ ಆದ್ರೂ ಇರ್ಬೋದು, ಅಡಾಪ್ಟಿವ್ ಇಮ್ಯುನಿಟಿ ಆದ್ರೂ ಇರ್ಬೋದು, ಎರಡನ್ನೂ ಚೆನ್ನಾಗಿಟ್ಕೋಬೇಕು. ನೀವು ಒಂದು ವರ್ಡ್ಸ್ ನಾವು ತುಂಬಾ ದಿನಗಳಿಂದ ಕೇಳ್ತಿದೀವಿ, ಕಳೆದ ಒಂದು 30-40 ವರ್ಷದಿಂದ ಕೇಳ್ತಿದೀವಿ, ಏಡ್ಸ್ ಅಂತ. ಏಡ್ಸ್ ನನ್ನ ಭಯ ಅನಿಸ್ತಲ್ಲ. ಏಡ್ಸ್ ವಿಸ್ತಾರ ರೂಪ ಏನ್ ಗೊತ್ತಾ? ಲಾಂಗ್ ಫಾರ್ಮ್ ಏನ್ ಗೊತ್ತಾ? ಏಡ್ಸ್
ಯಾರಿಗ್ ಗೊತ್ತು? ಏಡ್ಸ್ ಅಂದ್ರ ಮರಣ ಅಂತ ಭಾವಿಸಿರೋದು ಜನ. ಏಡ್ಸ್ ಬತ್ತು, ಕತಿ ಮುಗೀತು, ಕತಿ ಖೇಲ್ ಖತಮ್ ಅಂತಾರಲ್ಲ ಹಂಗೆ. ಏಡ್ಸ್ದ್ದು ಲಾಂಗ್ ಫಾರ್ಮ್ ತುಂಬಾ ಜನರಿಗೆ ಗೊತ್ತಿದೆ. ಯಾರಾದ್ರೂ ನನಗೆ ಹೆಲ್ಪ್ ಮಾಡ್ಬೋದು, ಹೇಳ್ಬೋದು ಏಡ್ಸ್ ಅಂದ್ರ? ಓಕೆ, ಹೇಳ್ತಾರೆ, ಐಶ್ವರ್ಯ ಮೇಡಮ್ ಹೇಳ್ತಾರೆ, ತುಂಬಾ ಜನ ಹೇಳ್ತಾರೆ. ಎಸ್, ಏನ್ ಹೇಳಿ ಮೇಡಮ್? Acquired immunodeficiency syndrome, sir. Yes, acquired immunodeficiency syndrome. Acquired immune ಅಂದ್ರೆ ಇನ್ನೇಟ್ ಇಮ್ಯುನಿಟಿ ಡೆಫಿಷಿಯನ್ಸಿ ಆಗೋದು ಏಡ್ಸ್ ಅಂದ್ರ. ಅಕಸ್ಮಾತ್ ನಾವು ಹುಟ್ಟಿನಿಂದ ಗಳಿಸಿಕೊಂಡು ಬಂದಿರುವಂತ, ಅದನ್ನ ಕನ್ನಡದಲ್ಲಿ ಆರ್ಜಿತ ಉನ್ಮುಕ್ತಿಯ ಕುಂಠಿತ ಚಿಹ್ನೆ ಅಂತ ಕರೆದ್ರ ಅವಾಗ ಏಡ್ಸ್ ಅನ್ನ. ಆರ್ಜಿತ ಉನ್ಮುಕ್ತಿಯ ಕುಂಠಿತ ಚಿಹ್ನೆ ಅಂತ. ಎಕ್ವೈರ್ಡ್ ಇಮ್ಯೂನ್ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂದ್ರ ಶರೀರವು ಹುಟ್ಟಿನೊಂದಿಗೆ ತೆಗೆದುಕೊಂಡು ಬಂದಿರುವಂತಹ ರೋಗದ ವಿರುದ್ಧ ಹೋರಾಟ ಮಾಡುವ ಶಕ್ತಿಯ ಮೇಲೆ ಶಕ್ತಿ ಹಾನಿ ಆಗಿರೋದನ್ನ ಏಡ್ಸ್ ಅಂತ ಕರೆದಿರೋದು. ಏಡ್ಸ್ ಅಂದ್ರೆ ಇಮ್ಯುನಿಟಿ ಇಲ್ಲದ್ದು ಅಂತ. ಯಾವ ಮನುಷ್ಯನಿಗೆ ಇಮ್ಯುನಿಟಿ ಇಲ್ಲೋ ಅದು ಏಡ್ಸ್. ಏಡ್ಸ್ ಅನ್ನೋದು ಜಡ್ ಅಲ್ಲ. ಏಡ್ಸ್ ಅನ್ನೋದು ಶರೀರದ ರೋಗದ ವಿರುದ್ಧ ಹೋರಾಟ ಮಾಡುವ ಶಕ್ತಿ ಕುಂದುವಿಕೆ ಅಂತ ಕರೆಯೋದು. ಇಮ್ಯುನಿಟಿ ಅಂದ್ರೂ ಜಡ್ ಅಲ್ಲ. ಇಮ್ಯುನಿಟಿ ಅಂದ್ರೆ ಜಡ್ ಅಲ್ಲ. ಇಮ್ಯುನಿಟಿ ಹಾಳಾದ ಮೇಲೆ ರೋಗಗಳು ಬರ್ತಾವೆ, ಸೋಂಕುಗಳು ತಗಲ್ತಾವೆ. ಹಂಗಾದ್ರ ರೋಗ ನಮಗೆ ಬರಬಾರ್ದು ಅಂದ್ರೆ ನಮ್ಮ ಇಮ್ಯುನಿಟಿಯನ್ನ ಚೆನ್ನಾಗಿಟ್ಕೋಬೇಕು, ಇಮ್ಯೂನ್ ಸಿಸ್ಟಮ್ ಅನ್ನ ಚೆನ್ನಾಗಿಟ್ಕೋಬೇಕು. ಏಡ್ಸ್ ಬರಬಾರ್ದು, ಏಡ್ಸ್ ಆಗಬಾರ್ದು ಅಂದ್ರೆ ಇಮ್ಯುನಿಟಿ ಚೆನ್ನಾಗಿರ್ಬೇಕು. ಆ ಇಮ್ಯೂನ್ ಅನ್ನುವಂಥದ್ದು ಶರೀರದಲ್ಲಿ ತುಂಬಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡುತ್ತೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಅಷ್ಟೇ, ನಮ್ಗೆ ದೊಡ್ಡ ಸೈನ್ಸ್ ಬೇಕಾಗಿಲ್ಲ. ಜನರಲ್ ಆಗಿ ಒಂದಿಷ್ಟು ವಿಷಯಗಳನ್ನ ತಿಳಿಸ್ತಾ ಇದನ್ನ ಸರಿ ಇಟ್ಟುಕೊಳ್ಳೋದು ಹೆಂಗ ಅನ್ನೋದನ್ನ ಜಾಸ್ತಿ ತಿಳಿಸ್ತೇನೆ. ನಮ್ಗೇನು ಪ್ಲೇಟ್ಲೆಟ್ಸ್ ಅಂದ್ರೇನು, ಅದು ಹೆಂಗ್ ಕೆಲಸ ಮಾಡುತ್ತೆ, ಆಮೇಲೆ ರಕ್ತ ಕಣಗಳ ಪ್ರಕಾರಗಳು, ಅದೇ ನಮಗೆ ಹಂತ ಪಡಿಬೇಕಾಗಿಲ್ಲ. ಬಟ್ ನನಗೆ ಯಾವುದೇ ಒಂದು ಸೋಂಕು ತಗಲ್ಬಾರ್ದು, ನಾನು ಏನ್ ಮಾಡ್ಬೇಕು ಅನ್ನೋದ್ರ ಮೇಲೆ ಜಾಸ್ತಿ ಮಾತಾಡ್ತೇನೆ. ಅದೇ ಬೇಕಾಗಿರೋದಲ್ಲ ನಮಗ. ನಿಮಗೇನು ಒಳಗೆ ಏನೇನೈತಿ ಅದನ್ನೇನು ತಿಳಿಯಾಕ ನಾವೇನು ಸೈಂಟಿಸ್ಟ್ಗಳ, ಡಾಕ್ಟರ್ಗಳ? ನಾನು ಸೈಂಟಿಸ್ಟ್ ಅಲ್ಲದೆ ಇದ್ರು, ಡಾಕ್ಟರ್ ಅಲ್ಲದೆ ಇದ್ರು, ನನ್ನ ಇಮ್ಯುನಿಟಿ ಚೆನ್ನಾಗಿದ್ರೆ ಮಾತ್ರ ನನಗೆ ರೋಗ ಬರೋದಿಲ್ಲ. ಹಂಗಾಗಿ ನನ್ನ ಇಮ್ಯುನಿಟಿಯನ್ನ ನಾನು ಚೆನ್ನಾಗಿ ಇಟ್ಕೊಳ್ಳೋದ್ರ ಮೇಲೆ ಏನ್ ಮಾಡಬಹುದು, ಮತ್ತೆ ನಾನು ಇವತ್ತಿಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ನಾನು ಏನ್ ಮಾಡಿದ್ದೀನಿ, ಮತ್ತೆ ಈ ಕಮ್ಯುನಿಟಿಯಲ್ಲಿ ಏನೇನು ಮಾಡ್ಲಿಕ್ಕೆ ಅವಕಾಶಗಳಿದಾವೆ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳಿಕ್ಕೆ. ಇವತ್ತು ಸಾಮಾನ್ಯವಾಗಿ ಈ ಇಮ್ಯುನಿಟಿ ಅನ್ನುವಂಥದ್ದು ಹೊರಗಡೆಯಿಂದ ಒಳಗಡೆ ಸೋಂಕುಗಳು ತಗಲೋದು, ಒಳಗೆ